ಬಸವಣ್ಣ ಬಂದು ಒಂದೇ ಮಾತಾಡ್ದ, ಕೂಡಲ ಸಂಗಮ ದೇವರೆಂಬುವ ಒಂದು ದಡಿ ಸಾಲದೆ ಅಂತ. ಬಸವಣ್ಣ ದಡಿ ಬಂದ, ತಗೊಂಡ ಲಿಂಗವನ್ನ ಕಲ್ಪನೆ ತಂದ. ಅಹಂಗೃವಾಸನೆ, ಪಿಂಡಾಂಡಗತವಾದ ಚೈತನ್ಯ, ಬ್ರಹ್ಮಾಂಡಗತವಾದಂಥ ಚೈತನ್ಯ, ಪಿಂಡಾಂಡ ಬ್ರಹ್ಮಾಂಡ ಅತೀತವಾಗಿರ್ತಕ್ಕಂತಹ ಆತ್ಮ ಚೈತನ್ಯದ ಸ್ವರೂಪದ ರೀತಿ ಸೈಂಟಿಫಿಕ್ ಇಷ್ಟಲಿಂಗ ತಂದ. ತಗೊಳ್ರಿ ಅಂದ, ಎಲ್ಲರಿಗೂ ಕೊಟ್ಟ. ಎಲ್ಲರಿಗೂ ಕೊಟ್ಟು ತೋರಿ, ಯಾರು ಬೇಕಾದರೂ ಕಟ್ಟಿ, ಯಾರು ಬೇಕಾದರೂ ಸಾಧನೆ ಮಾಡ್ರಿ. ದೇವರು ನಿಮ್ಮ ಮನೆಯ ಕೂಲಿ ಎಲ್ಲದು. ನೀವು ಕರ್ದಂಗ ಬಾನಕ್ ಬಾ, ಹೋಗನಕ್ ಹೋಗೋದು, ಹೊತ್ಕೊಂಡು ಬರೋದು, ಕುಣಿಯೋದು ಏನು ಪೂಜಾರಿಗಳು ಸೊತ್ತ ದೇವರು? ಏನು ಪುರೋಹಿತ ಶಾಹಿಗಳ ಸೊತ್ತ ದೇವರು? ಏನು ಪಟ್ಟಭದ್ರ ಹಿತಾಸಕ್ತಿಗಳ ಸೊತ್ತ ದೇವರು? ಏನು ಜಾತಿವಾದಿಗಳ ಸೊತ್ತ ದೇವರು? ಏನು ಸಂಪ್ರದಾಯ ಪರಂಪರೆಯ ಸ್ವಾಮಿಗಳ ಸೊತ್ತ ದೇವರು? ದೇವರು ಜನಸಾಮಾನ್ಯರ ಸೊತ್ತು, ಭಕ್ತರ ಸೊತ್ತು. ಬದುಕು ಈ ಜಗತ್ತಿನಲ್ಲಿ ದೇವರು ಜನಸಾಮಾನ್ಯರ ಸೊತ್ತು. ಇದು ನನ್ನ ವಾದ ಅಲ್ಲ, ನಾನು ಹೇಳುವ ರೀತಿ ಹಿಂಗದ. ಇದು ಬಸವಣ್ಣ ಈ ರೀತಿ ಕಲ್ಪನೆ ಕಂಡಾವತ್ತು, ಸರಿ ಕಲ್ಪನೆ ಕಂಡಾರಿ. ಕೆಡಿಸಿ ಇಟ್ಟುಬಿಟ್ಟವು ನಾವು, ಕೆಡಿಸಿ ಇಟ್ಟುಬಿಟ್ಟು, ಕೆಡಿಸಿ ರಾಡಿ ಮಾಡಿಟ್ಟಿವಿ. ಲಿಂಗ ಬಿಟ್ಟು ಆ ಪೂಜೆ ಈ ಪೂಜೆ. ಏನು ಪೂಜೆ? ಏನು ಪೂಜೆ? ಒಂದು ದರ್ಬೆ, ತ್ರಣ ದಿವಸ ಒಂದು ದರ್ಬೆ ನಿಮ್ಮನ್ನು ಎದುರಿಸ್ತದ. ನಿಮ್ಮನ್ನು ಎದುರಿಸೋದೇನು ದೊಡ್ಡ ಮಾತಲ್ಲ. ಹೆಣ್ಮಕ್ಕಳನ್ನ ಬೆಳಗ್ಗೆ ಮನೆ ಹೇಳೋಕೆ ಮುಂಚೆ, ಬಾಕಲು ತೆಗಿಯೋಕೆ ಮುಂಚೆ ಹೊರಗಡೆ ಒಂದು ಇದ್ಲು, ಏನದು ಮರದ ಇದ್ಲು, 2 ಮೆಣಸಿನಕಾಯಿ, 2 ಓಳ್ ನಿಂಬೆಹಣ್ಣು, ಕುಂಕುಮ ಹಚ್ಚಿ ಹೊರಗಡೆ ಇಟ್ಟರೆ ಸಾಕು, ಚರಿಗೆನೆ ಹಿಡಿತೀರಿ, ಚರಿಗೆನೆ ಹಿಡಿತೀರಿ. ಒಂದು ನಿಂಬೆಹಣ್ಣು ಎದುರಿಸ್ತದ ನಿಮ್ಮನ್ನ, ಒಂದು ಮೆಣಸಿನಕಾಯಿ, ಒಂದು ಮೆಣಸಿನಕಾಯಿ, ಒಂದು ನಿಂಬೆಹಣ್ಣು, ಒಂದು ಇದ್ಲು ಮನೆ ಬಾಕ್ಲಿಗೆ ಹಾಕ್ರಿ. ಅದು ಒಂದು ಮೊಟ್ಟೆ ಹೊಡೆದಿಟ್ಬಿಟ್ರು ಅಂತ ಮುಗಿದೋಯ್ತು. ನಾನು ಭಾಳ ಹಿಂಗೆ ಇದ್ದೆ ರೀ, ನಾನು ಭಾಳ ತಿರ್ಸೆಟ್ಟಿ ಸ್ವಾಮಿ. ನಾನು ಮೈಸೂರಿನಾಗ ಅಮಾಸೆ ದಿವಸ ಪುಟ್ ತಿರುಗ್ತಿದ್ದೆ. ಈ ಮಂದಿ ನಿಂಬೆಹಣ್ಣು ತಂದು ಇಡ್ತಿದ್ರು, ತೊಗೊಂಡು ಬಂದು ಜ್ಯೂಸ್ ಮಾಡಿ ಕುಡಿತಿದ್ದೆ ನಾನು. ಯಾಕೆ ಬಿಸಾಕ್ತಿರೋ, ದೇವ್ರು ಕುಡಿಯೋಕೆ ಕೊಟ್ಟಂತೇಳಿ. ಆಮೇಲೆ ಯಾರೋ ಹೇಳಿದ್ರು, ಮಾಡಬೇಡ್ರಿ, ಸಿರೆಂಜ್ ಒಳಗೆ ಏನಾರು ಹಾಕಿಟ್ಟು ಮತ್ತೆ ಓದಿತ್ತು ನಿಮ್ಮ ಕಂಠ ಅಂದರು. ಬಿಟ್ಟುಬಿಟ್ಟೆ ನಾನು. ಮೋಸ ಮೋಸ ಮೋಸ, ಭಯ ಭಯ ಭಯ. ದೇವ್ರಂದ್ರೆ ಭಯ, ದೇವ್ರಂದ್ರೆ ಭಯ. ಏನು ಮಾಡ್ತಾನವ ಇವನೇನು? ಯಾವ ದೇವ್ರು ಏನೂ ಮಾಡೋದಿಲ್ಲ. ದೇವರು ಈ ಜಗತ್ತಿನಲ್ಲಿ ಯಾರಿಗೂ ಏನು, ದೇವರು ನಿರಾಕಾರ, ಸಚ್ಚಿದಾನಂದ, ಶಾಂತ ಸ್ವರೂಪದವನು. ದೇವರು ನಮ್ಗೆ ಯಾವಾಗ ಒಲಿತಾನೆ ಗೊತ್ತೇನ್ರಿ? ದೇವ್ರು ನಮಗೆ ಪೂಜೆ ಮಾಡಿದಾಗ ಒಲಿಯೋದಿಲ್ಲರಿ. ಒಬ್ಬರು ಮನಸ್ಸು ನೋಯಿಸಬಾರ್ದು, ಒಬ್ಬರು ಮನೆ ಹಾಳು ಮಾಡಬಾರ್ದು, ಆವಾಗ ದೇವರು ನಮ್ಮನ್ನು ಒಲಿತಾನೆ. ಒಬ್ಬರು ಮನಸ್ಸು ನೋಯಿಸಬಾರ್ದು, ಒಬ್ಬರು ಮನೆ ಹಾಳು ಮಾಡಬಾರ್ದು. ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಟ್ಟಿತ್ತೆ. ಶರಣರು ಎಷ್ಟು ಚೆನ್ನಾಗಿ ಕೇಳ್ತಾರೆ. ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಟ್ಟಿತ್ತೆ. ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ. ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ. ಅಪ್ರಮಾಣ ಕೂಡಲ ಸಂಗಮ ದೇವ. ಬರೀ ದೇವರಲ್ಲದನ, ಇಲ್ಲಿದ್ದಾನೆ, ಆ ಮೂಲೆ ಆಗಿದ್ದಾನೆ, ಈ ಮೂಲೆ ಆಗಿದ್ದಾನೆ, ಹಿಂಗೆ ಕರೆದ್ರೆ ಬರ್ತಾನೆ, ಹಂಗೆ ಕರೆದ್ರೆ ಬರ್ತಾನ. ಇನ್ನು ಕೆಲವು ಹೆಣ್ಮಕ್ಳಿಗೆ ಮೈಮ್ಯಾಗ ಬರ್ತದ, ಈ ಕಡೆ ಬರ್ತವೇನ? ಕುಂತಲ್ಲ ಓ ಏನದು? ಕುಂತಲ್ಲೇ ಬರ್ತವೆ. ಈ ಕಡೆ ಬರ್ತಾವ? ಎಲ್ಲೇ ಇದಾವ ಅವು? ತೋರಿಸ್ರಿ ಯಾಕೇನು ಒಂದ್ಸಲ ನನಗೆ. ಹೆಣ್ಣು ಮಕ್ಕಳನ್ನ ಬಟ್ಟೆ ಬಿಚ್ಚಿ ಮೈ ಮೇಲೆ ಕಂಬಿ ಹಾಕಿ ಸಿಡಿ ಆಡಿಸ್ಬೇಕೇನ್ರಿ ದೇವರು ಒಲಿಬೇಕಾದ್ರ? ಏರೇ, ಯಾಕೆ ಉತ್ತಮರ ಹೆಣ್ಣು ಮಕ್ಕಳು ದೇವದಾಸಿಯರಾಗಲಿಲ್ಲ? ಆಗಬೇಕು ಅಂತ ಹೇಳ್ತಾ ಇಲ್ಲ, ಪ್ರಶ್ನೆ ಅಷ್ಟೇ ನನ್ನದು. ಯಾಕೆ ಕೆಳವರ್ಗದ ಹೆಣ್ಣು ಮಕ್ಕಳನ್ನ ದೇವದಾಸಿಯರು ಮಾಡಿದ್ರಿ ನೀವು? ಯಾಕೆ ಮಾಡಿದ್ರಿ ನೀವು? ಯಾಕೆ ಶೋಷಣೆ ಮಾಡಿದ್ರಿ ನೀವು? ಬಸವಣ್ಣ ಅಂತಹ ದೇವದಾಸಿಯರನ್ನ ಶರಣೆಯರನ್ನಾಗಿ ಮಾಡಿ 12,000 ಜನ ಪುಣ್ಯಾಂಗ್ಯರನ್ನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ. ಕಲ್ಯಾಣದಲ್ಲಿ ಔಷಧಿಗೊಬ್ಳು ವೇಶ್ಯ ಸಿಕ್ಲಿಲ್ಲ ಅಂತ, ಕಲ್ಯಾಣದಲ್ಲಿ ಎಲ್ಲರಿಗೂ ಲಿಂಗ ಕಟ್ಟದಂತ. ಬಾ, ಮಾಯಾದೇವಿ ಬಂದು ನಿಂತಿದ್ಲಲ್ಲ, ಗುರು ಆದ್ಲು. ಕಟ್, ನಿನ್ನ ದೇಹ
ತನು ಸೂಳೆ ಆಗಿರ್ಬೋದು, ಮನ ಪವಿತ್ರ ಅದ ತಗೋ. ತನು ವೇಷಾವೃತ್ತಿಯನ್ನು ಮಾಡಿರಬಹುದು, ಮನಸ್ಸು ಬಹಳ ಪವಿತ್ರ ಅದ ತಗೋ. ಮನಸ್ಸು ಸ್ವಚ್ಛ ಇರಬೇಕ್ರಿ, ದೇಹ ಏನು ಸ್ವಚ್ಛ ಇರೋದು? ಸ್ಯಾಂಡ್ಲ್ ಹಾಕೋದು, ಮೈಸೂರು ಸ್ಯಾಂಡ್ಲು, ಪಿಯರ್ಸು, ಒಳಗಡೆ ಕೊಳಕ, ಹೊರಗ ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳು ಗೆಡಬಿಡದಿರಿ ಶಂಭುವ, ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರ ಶಿವನಿನ ಒಲಿವನೇ ಮರುಳೆ. ಬಸವಣ್ಣ ಅಂದ್ರೆ ಯು ಕಮ್ ಇನ್ನರ್ ಕಾನ್ಸಸ್, ಒಳಗೆ ನಿಂತ್ಕೊಂಡು ನೋಡು. ಅದು ದಲಿತರವರು, ನೀನು ಮೇಲ್ವರ್ಗದವನು, ನೀನು ಮನುಷ್ಯ, ಅವನು ಮನುಷ್ಯ. ಅವನನ್ನು ನೀನು ಕೆಟ್ಟವನಂತೀಯಲ್ಲ. ಏನು ಕೊಲೆ ಮಾಡಿದಾನ? ಜೈಲಿಗೆ ಹೋಗಿದ್ದಾನ? ಇನ್ನೊಬ್ಬರ ಮನೆ ದುಡ್ಡು ತಿಂದಿದ್ದಾನ? ಹೊರಗಡೆ ಇಟ್ಟವರನ್ನ ದೇವರ ಧರ್ಮದಿಂದ ದೂರ ಇಟ್ಟರಲ್ಲ. ಅದಕ್ಕಾಗಿ ಅಂಬೇಡ್ಕರ್ ಹೇಳಿದ್ರು, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುವುದಿಲ್ಲ ಅಂತೇಳಿ ಬೌದ್ಧ ಧರ್ಮ ಸ್ವೀಕರಿಸಿದ ಅಂಬೇಡ್ಕರ್ ಇದೆ. ಇವತ್ತಿಗೂ ಈ ದೇಶದೊಳಗಡೆ ಗುಡಿಯೊಳಗೆ ಹೋಗತ್ತಿಗೆ ಶರ್ಟ್ ಬಿಚ್ಚಿಸ್ತಾರೆ ಗಂಡಸರದು. ಯಾಕ? ದಾರ ಆಯಿತೋ ಇಲ್ಲ ಅಂತ ನೋಡಾಕ. ನೀವು ಹೋಗಿ ನಿಂತು ನೋಡ್ತೀರಿ, ಬಾ 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 ಬಾ, ಇನ್ನೇನು ದೇವ್ರು ಕಂಡೇ ಬಿಟ್ಟ, ಇನ್ನೇನು ದೇವ್ರು ಕಂಡೇ ಬಿಟ್ಟ. ಎಲ್ಲಿ ಕಾಣ? ಬಲಕ್ಕೆ ಬೀಳ್ತದವು, ಎಡಕ್ಕೆ ಬೀಳುತ್ತದೋ, ಕೆಂಪು ಬೀಳುತ್ತದೋ, ಹಳದಿ ಬೀಳುತ್ತದೋ. ಯಾವ ಕೆಂಪು ಇಲ್ಲ, ಯಾವ ಹಳದಿನೂ ಇಲ್ಲ. ನಿಮ್ಮ ಯಜಮಾನರು ದುಡ್ಕೊಂಡು ತಂದು ಬ್ಯಾಂಕ್ನಾಗ ರೊಕ್ಕ ಇಟ್ಟು ಸಂತೆ ಮಾಡ್ಕೊಂಡು ಬಂದ್ರೆ ಮನ್ಯಾಗ ಕೆಂಪು ರಕ್ತ ಬರ್ತದ, ಹಲ್ನಾಗ ಬಿಳಿ ನಗು ಬರ್ತದ. ಹೆಣ್ಮಕ್ಳೇ ಬಿಡ್ರಿ ಇಂಥವೆಲ್ಲ ಪೂಜೆ ಪುನಸ್ಕಾರ ಬಿಡ್ರಿ. ಪ್ರತಿದಿನ ಈ ದೇವ್ರ ಖರ್ಚು ಮಾಡೋ ದುಡ್ಡನ್ನ ನಾಳೆಯಿಂದ ಪಿಗ್ಮಿ ಕಟ್ರಿ, ವರ್ಷಕ್ಕೆ 2 ಬಿಲ್ವಾರ ಮಾಡಿಸ್ಕೋಬೋದು, 2 ಬಿಲ್ವಾರ ಮಾಡಿಸ್ಕೊಳ್ಬೋದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗ್ಲಿಲ್ಲ ಈ ದೇಶ. ದರಿದ್ರತನ ಹೋಗ್ಲಿಲ್ಲ. ಬಸವಣ್ಣ ಇಷ್ಟಲಿಂಗದ ಕಲ್ಪನೆಯನ್ನು ಯಾಕೆ ಕೊಟ್ಟ ಅನ್ನೋದು ನಮಗೆ ಕಲ್ಪನೆನೇ ಬರಲಿಲ್ಲ. ಬರೀ ಜ್ಞಾನ ತುಂಬಿ ತುಳ್ಕೋದು. ಅಬಾಬಾಬಾಬಾಬಾಬಾಬಾಬಾ. ತಾಯಿಂದಿರ, ನಿಮಗೆ ಮೊದಲು ಕೈ ಮುಗಿಬೇಕು. ನಾನು ಕಲ್ಯಾಣದಾಗ ಹೊರಗೆ ಬಂದಿರಲ್ಲ, ನಿಮಗೆ ಮೊದಲು ಶರಣಾರ್ಥಿ. ನಿಮಗೆ ಮೊದಲು ಶರಣಾರ್ಥಿ. ಇಷ್ಟು ಮಂದಿ ಹೊರಗೆ ಬಿದ್ದಿರಲ್ಲ, ಅದು ಚಲೋ. ಯಾಕಂದ್ರೆ ದೇವ್ರು ಇಷ್ಟೊತ್ತಿಗೆ ಹೋಗಬಾರ್ದು ಅಂತ ಹೇಳ್ತದ ಕತ್ಲೆ ಮ್ಯಾಗ. 6 ಗಂಟೆ ಮೇಲೆ ಮನೆ ಬಿಡಬಾರ್ದ್ರಿ. ಅಮಾಸೆ ಹುಣ್ಣಿಮೆ, ಯಾವ ಅಮಾಸೆ ಹುಣ್ಣಿಮೆ, ಯಾವ ವಾರ ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ? ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠ? ದಿನ ಶ್ರೇಷ್ಠ ಅಂತ. ಸೋಮವಾರ ಚಲೋ, ಮಂಗಳವಾರ ಕೆಟ್ಟ, ಬುಧವಾರ ಚಲೋ, ಏನ ರಾವು ಕಾಲ ಕೆಟ್ಟ, ಗುಳಿಗೆ ಕಾಲ ಚಲೋ. ರಾವು ಕಾಲಾಗ ಲಾಟ್ರಿ ಹೊಡೆದ್ರೆ ಟೈಮ್ ನೋಡೇ ತಾಲಿ ಕಟ್ಟಾರ ಎಲ್ಲಾರು. ಡೈವರ್ಸ್ ಕೇಸ್ ಎಲ್ಲ 1008 ಅದ ಕೋರ್ಟಾಗ. ಸ್ವಾಮಿ, ಟೈಮ್ ನೋಡಿ ತಾಲಿ ಕಟ್ಟಿದ್ರೆ ಜೀವನ ಅಲ್ಲ, ಪ್ರೀತಿ ಪ್ರೇಮಗಳ ಮಧ್ಯದಲ್ಲಿರುವ ಸಹನಾಶೀಲತೆಯ ಬದುಕು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಟ್ರಿ. ಟೈಮ್ ಎದಕ್ಕೆ ಕಟ್ಟೋದು ಗೊತ್ತೇನ? ಆ ಟೈಮ್ಗೆ ಮಂದಿಗೆ ಊಟಕ್ಕೆ ಬರಕ್ಕದು, ಮುಯಿ ಬರ್ಸಕ 12 ಗಂಟೆಗೆ ಬಂದು ಮುಯಿ ಬರ್ಸೋದು. 25 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಸ್ವಾಮಿ, ಎಲ್ಲಿ ಏನು ಕತೆ? ಶರಣರು ಹೇಳಿದ್ರು, ಇಷ್ಟಲಿಂಗ ಸಾಧನೆಯಿಂದ ಆತ್ಮಸ್ಥೈರ್ಯ ಬರ್ತದ. ಗಂಡ ಹೋದರೂ ಸ್ಥೈರ್ಯ, ಹೆಂಡತಿ ಹೋದರೂ ಸ್ಥೈರ್ಯ, ಮಕ್ಕಳಿಗೆ ಸ್ಥೈರ್ಯ, ಬದುಕಿಗೆ ಸ್ಥೈರ್ಯ, ಹಣದ ಉಳಿತಾಯದ ಸ್ಥೈರ್ಯ. ಎಲ್ಲರೂ ಲಿಂಗದ ರಾಶಿ ಆಗಬಹುದು ಅಂದ ಬಸವಣ್ಣ. ಲಕ್ಷದ ಮೇಲೆ 96,000 ಜನರನ್ನ ಇಟ್ಟ ಇದೇ ಜಾಗದಲ್ಲಿ. ಪ್ರತಿದಿನ ಲಿಂಗ ಪೂಜೆ ಕಲಿಸ್ತಿದ್ದ ಬಸವಣ್ಣ. ಪ್ರತಿದಿನ ಲಿಂಗ ಯೋಗವನ್ನು ಕಲಿಸ್ತಿದ್ದ ಬಸವಣ್ಣ. ಪ್ರಭುದೇವರ ಲಿಂಗ ಯೋಗ. ಅನಿಮಿಷೆಯ ದೃಷ್ಟಿಯಿಂದ ನೋಡೋದು ಲಿಂಗವನ್ನ ಎಷ್ಟು ಚೆನ್ನಾಗಿ. ಕರದಿಷ್ಟ ಲಿಂಗವಿದೆ ಶರೀರದೋಳು, ಪರವಸ್ತು ತಾನಾಗಿದೆ. ಇಷ್ಟಲಿಂಗ ನನ್ನನ್ನು ನಾನು ನೋಡುವುದು, ನನ್ನನ್ನು ನಾನು ವಿಚಾರಿಸಿಕೊಳ್ಳುವುದು, ನನ್ನನ್ನು ನಾನು ಪೂಜಿಸಿಕೊಳ್ಳುವುದು, ನನಗೆ ನಾನೇ ಭಸ್ಮ ಧರಿಸುವುದು. ಬಸವ ಬಸವ ಎಂದು ಬಸಿತವಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಳ ಚನ್ನ ಬಸವ ಪ್ರಭು ಮುಖ್ಯರು ಬಸಿತವಂ ಧರಿಸಿ ಬಯಲಾದರಯ್ಯ. ಎಸವ ಅಂಗುಲೀತ್ರಯವು ಬಸಿತ ರೇಖೆಗಳೆಲ್ಲವೂ ಬಸವಾಕ್ಷರ ತ್ರಯದಿಂದ.
ಸೈಂಟಿಫಿಕ್ ಫಾರ್ ಗುರು, ಸೈಂಟಿಫಿಕ್ ಲಿಂಗ, ಸೈಂಟಿಫಿಕ್ ಜಂಗಮ, ವಿಜ್ಞಾನಕ್ಕೆ ಸತ್ಯವಾದ ವಿಭೂತಿ, ವಿಜ್ಞಾನಕ್ಕೆ ಸತ್ಯವಾದ ರುದ್ರಾಕ್ಷಿ, ವಿಜ್ಞಾನಕ್ಕೆ ಸತ್ಯವಾದ ಪಾದೋದಕ ಪ್ರಸಾದ. ಧರ್ಮ ಬಹಳ ಚೆನ್ನಾಗಿ ಕಾನ್ಸೆಪ್ಟ್ ತಂದ್ರು ಬಸವಣ್ಣ. ಹಾಗಾಗಿ ಈ ಲಿಂಗವನ್ನ ಕೊರಳಕ್ಕೆ ಕಟ್ಕೊಡ್ರಿ. ಚಲೋ ಲಿಂಗ ಇಟ್ಕೋಬೇಕು. ಅಂಗುಷ್ಟ ಮಾತ್ರದ ಇಷ್ಟಲಿಂಗ. ಸತ್ತಾಗ ಏನು ಕಟ್ತಾರ? ಭೂಮಿಯಾಗ ಏನು ಇಡ್ತಾರ? ನಿಮ್ಮನ್ನ ಇಟ್ಟಾಗ ಮನೆ ಬಂಗಾರ ಇಡ್ತಾರ? ಏನಿಡ್ತಾರ? ಸತ್ತರೆ ಸಂಗಾತಿಯಾಗಿ ಉಳಿಸಿಕೊಂಬ ಇಷ್ಟಲಿಂಗವ ಸಟೆ ಮಾಡಿಕೊಟ್ಟೆ ಎಲ್ಲ ಸಂದನ ಬಸವಣ್ಣ. ಲಿಂಗದಲ್ಲಿ ಹುಟ್ಟಿ, ಲಿಂಗದಲ್ಲಿ ಬೆಳೆದು, ಲಿಂಗದಲ್ಲಿ ವ್ಯವಹರಿಸಿ, ಲಿಂಗದಲ್ಲಿ ಲಿಂಗೈಕ್ಯರಾದವರಿಗೆ ಮರಣ ಉಂಟೆ, ಭವ ಉಂಟೆ. ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗಲೆನ್ನೆ, ನಾನೆನ್ನೆ, ನೀನೆನ್ನೆ, ಚೆನ್ನಮಲ್ಲಿಕಾರ್ಜುನ ದೇವ ಲಿಂಗೈಕ್ಯವಾದ ಬಳಿಕ ಏನು ಎನ್ನೆ. ನಮ್ಮಲ್ಲಿ ಸೂತಕ ಇಲ್ಲ. ಲಿಂಗ ಕಟ್ಟದವರಿಗೆ, ಲಿಂಗ ಕಟ್ಟದವ್ರಿಗೆ ಸೂತಕ ಇಲ್ಲ. ನಮ್ಮ ಹೆಣ್ಮಕ್ಳು ಹೊರಗಾದ್ರೆ ತಿಂಗಳಾನುಗಟ್ಲೆ 3 ದಿನ ಕೂರೋ ಅವಶ್ಯಕತೆ ಇಲ್ಲ. ಯಾಕ? ಜಳಕ ಮಾಡ್ಕೊಳ್ಳೋದು, ಲಿಂಗ ಪೂಜೆ ಮಾಡಿದ್ಮೇಲೆ ಬಹಿಷ್ಠತನ ಹೊರಟೋಗ್ತದೆ. ಯಾಕ? ನಮ್ಮಲ್ಲಿ ಲಿಂಗ ಪೂಜೆ ಒಳಗಡೆ ಬಹಿಷ್ಠ ಇಲ್ಲ. ಯಾಕಿಲ್ಲ? ಅದು ನಿಂತ ಮ್ಯಾಗ ನಾ ಹುಟ್ಟೀನಿ. ಒಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ. ಎಲ್ಲ ಎಷ್ಟು ಅತಿ ಅದ್ಭುತವಾದ ಕಲ್ಪನೆ ಲಿಂಗದ ಬಗ್ಗೆ ತಂದ್ರು ಶರಣರು. ಅಂದ್ರೆ ಈ ರೀತಿ ಲಿಂಗ, ಇಷ್ಟಲಿಂಗ ಪೂಜೆ ಮಾಡಿದ್ರೆ ಸರ್ವ ಸಿದ್ಧಿ ಬರ್ತದೆ, ಸರ್ವಶಕ್ತಿ ಬರ್ತದೆ. ನೋಡ್ರಿ, ನಿಮಗೆ ಇಷ್ಟಲಿಂಗ ಪೂಜೆ ಮಾಡ್ರಿ, ನೀವು ಸಾಲ್ಗಾರ ಆಗೋಲ್ಲ. ಯಾಕ? ಯಾವ ದೇವರ ಭಯ ಇಲ್ಲ. ದುಡ್ಡೆಲ್ಲ ಕೊಡ್ಬೇಕಲ್ಲ. ತಂದೆ ಒಂದು ಗೋದ, ಅಪ್ಪ ಒಂದು ಗೋದ, ಮಗ ಒಂದು ಕೋದ, ಸೊಸೆ ಒಂದು ದೇವರು, ತಂದೆದೊಂದು ದೇವರು, ಮಗೊಂದೊಂದು ದೇವರು. ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವನೋಡ. ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವನೋಡ. ಗಂಡರಿಗೆಲ್ಲ ಹೆಂಡಿರಾಗಿ ಆಳುವ ಜಗದ ಗಂಡ ಚೆನ್ನಮಲ್ಲಿಕಾರ್ಜುನನನ್ನು ಕಟ್ಟಿಕೊಂಡಿದ್ದಾನೆ. ಅವನು ಮುಂದೆ, ನಾನು ಹಿಂದೆ. ಉಸಿರಾಡುವಾಗಲೂ ಅವನ ಮುಂದೆ, ನೋಡುವಾಗಲೂ ಅವನನ್ನ. ನೋಡುವುದು ಶಿವಲಿಂಗ, ಕೇಳುವುದು ಗುರುಲಿಂಗ, ಕೇಳುವುದು ಪ್ರಸಾದಲಿಂಗ, ಮಾತನಾಡುವುದು ಗುರುಲಿಂಗ, ಮುಟ್ಟುವುದು ಜಂಗಮಲಿಂಗ. ಎಷ್ಟು ಅತಿ ಅದ್ಭುತವಾದ ಕಲ್ಪನೆ ನೋಡಿ. ಈ ಲಿಂಗಾಯತ ಧರ್ಮದ ಕಲ್ಪನೆನೇ ಹೊರಟೋಯ್ತು. ಕೈಲಾಸವೆಂಬುದು ಇಲ್ಲೇ ನೋಡ್ಬೇಕು, ಮುಕ್ತಿ ನೋಡ್ಬೇಕು. ಚೆನ್ನಾಗಿ ಇಷ್ಟಲಿಂಗವನ್ನು ವೀಕ್ಷಣೆ